ನನ್ನ ಗಂಡ ಯಾವಾಗಲೂ ಕೇಳ್ತಾರೆ ಮನೆಗೆ ಬಂದ ತಕ್ಷಣ, ನನಗೇನು ತಿನ್ನೋಕ್ಕೆ ಮಾಡಿಲ್ಲ, ಹಸುವಾಗಿದೆ, ನನಗೆ ಏನಾದರೂ ಮಾಡಿಕೊಡು ಅಂತ. ಅದಕ್ಕೆ ನಾನು ಯಾವಾಗಲೂ ಅವ್ರು ಬರೋದಕ್ಕಿಂತ ಮುಂಚೆ ಏನಾದರೂ ರೆಡಿ ಮಾಡಿ ಇಟ್ಟಿರ್ತೀನಿ. ಇವತ್ತು ನಾನು ಪಾನಿಪುರಿ ಮಾಡೋಣ ಹೋಮ್ ಮೇಡ್ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ತೊಗೊಂಡೆ, ಸ್ವಲ್ಪ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು, ಅದ್ರ ಜೊತೆಗೆ ಅಕ್ಕಿ ರವೆ ಕೂಡ ತೊಗೊಂಡಿದ್ದೀನಿ, ತರಿಯಾಗಿ ಬರುತ್ತೆ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಆಯಿಲು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಬಿಟ್ಟು ನಾನು ಈ ಥರ ಚಪಾತಿ ಥರ ಒರೆದ್ಬಿಟ್ಟು ನನಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒಂದು ಮುಚ್ಚಳ ತೊಗೊಂಡು ಈ ಥರ ಶೇಪ್ ಮಾಡ್ಕೊತಾ ಇದ್ದೀನಿ. ಇದು ನನಗೆ ಏನು ತುಂಬ ಕಷ್ಟದ ಕೆಲಸ ಅಂತೂ ಅಲ್ವೇ ಅಲ್ಲ, ತುಂಬ ಈಸಿ ಕೆಲಸ. ಆ್ಯಂಡ್ ಅರ್ಧ ಗಂಟೆಲಿ ಕೂಡ ಮಾಡ್ಬೋದು. ಅರ್ಧ ಗಂಟೆ ಅಂದರೆ ನೆನೆ ಹಾಕೋಕೆ ಅರ್ಧ ಗಂಟೆ, ಅಷ್ಟು ಮೇಲೆ ಅರ್ಧ ಗಂಟೆ ಸಾಕು, 1 ಅವರಲ್ಲಿ ಮಾಡ್ಬೋದು. ನಾನು ಆಲ್ರೆಡಿ ಪಾನಿ ಮತ್ತು ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೂರಿ ಮಾತ್ರ ಪೆಂಡಿಂಗ್ ಇರೋದು. ಸೊ ಇದನ್ನು ಈ ಥರ ರೆಡಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಹೇಳಿ. ನನಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಸಾಕಾಯಿತು. ಆಮೇಲೆ ನನಗೆ ಹೇಗೆ ಬೇಕೋ ಹಾಗೆ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಉಬ್ಬೋದ್ರ ಜೊತೆಗೆ ತುಂಬ 2 ದಿನಗಳ ಕಾಲ ಇಟ್ಟರೂ ಕೂಡ ಅದು ಹೀಗೆ ತರಿಯಾಗಿರುತ್ತೆ, ಸ್ವಲ್ಪ ಮೆತ್ತಗೂ ಕೂಡ ಆಗೋದಿಲ್ಲ ಅಕ್ಕಿ ರವೆ ಹಾಕಿದರೆ. ಸೊ ಅದಕ್ಕೋಸ್ಕರ ನಾವು ಅಕ್ಕಿ ರವೆ ಹಾಕೋದು. ಈ ಥರ ಮಾಡ್ಕೊಂಡ್ವಿ. ಈ ಥರ ಮಾಡ್ಕೊಂಡಾದ್ಮೇಲೆ ನನ್ನ ಹಸ್ಬೆಂಡ್ ಎಷ್ಟೊತ್ತಿಗೆ ಬರ್ತಾರಪ್ಪ ಅಂತ ಹೇಳಿ ಕಾಯ್ತಾನೇ ಇದ್ದೆ. ಅವರಿನ್ನೂ ಬಂದಿರಲಿಲ್ಲ. ಅಲ್ಲಿವರೆಗೂ ನಾನು ಇದನ್ನು ರೆಡಿ ಮಾಡಿಕೊಂಡೆ. ನನಗೂ ಕಾದು ಸಾಕಾಯಿತು. ಈಗ ರೌಂಡ್ ಶೇಪಲ್ಲಿ ಇರೋ ಕೂಡ ನಾನು ಹಾಕ್ತೀನಿ. ಎಷ್ಟು ನೀಟಾಗಿ ಬರ್ತಾ ಇದೆ. ಆ್ಯಕ್ಚುಲಿ ಹೋಮ್ ಮೇಡ್ ಪೂರಿ ಅಂತ ಅನಿಸೋದೇ ಇಲ್ಲ, ಅಂಗಡಿಯಿಂದ ತೊಗೊಬಂದಿದ್ದೇನೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ನನ್ನ ಹಸ್ಬೆಂಡ್ಗೂ ಪಕ್ಕ ಇದೇ ಥರ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನನಗಂತೂ ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಟ್ರೈ ಮಾಡ್ತಾ ಇರೋದು. ಮನೆಯಲ್ಲೆಲ್ಲ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ನಾನು ಪೂರಿ ಮಾಡ್ತಾಯಿದ್ದೆ ಇದೇ ಥರನೇ. ಬಟ್ ಇದು ರೌಂಡ್ ಶೇಪಲ್ಲೆಲ್ಲ ಮಾಡ್ತಿರಲಿಲ್ಲ. ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ದೊಡ್ಡದಾಗಿ ಮಾಡ್ಕೋತಾ ಇದ್ವಿ. ಈ ಥರ ಚಿಕ್ಕ ಪುಟಾಣಿ ಇದು ಪೂರಿ ಥರ ಮಾಡ್ತಾಯಿರೋದು ಫಸ್ಟ್ ಟೈಮು ಇಲ್ಲಿ ಬೆಂಗಳೂರಲ್ಲಿ. ಸೊ ನನಗಂತೂ ಸಖತ್ ಖುಷಿ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ನೋಡಿ ನಾನು ತೋರಿಸ್ತೀನಿ ನೋಡಿ, ಒಂದು ಉಡಿದ್ಬಿಟ್ಟು ನಿಮ್ಮ ಕಣ್ಣೆದ್ರಿಗೆ ಯಾವ ಥರ ಪುಡಿ ಆಗ್ತಾಯಿದೆ ಮುಟ್ಟಿದ್ರೆ ಅಂತ ಹೇಳಿ. ನಾನು ಆಲ್ರೆಡಿ ಹೇಳಿದ್ನಲ್ಲ, ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾಡಿದ್ದೀನಿ ಆ್ಯಕ್ಚುಲಿ. ಚೆನ್ನಾಗಾಗಿಲ್ಲ ಅಂದರೆ ಆಮೇಲೆ ಸುಮ್ಮನೆ ವೇಸ್ಟ್ ಮಾಡಬೇಕಲ್ಲ ಅಂತ ಹೇಳಿ ಸ್ವಲ್ಪ ಮಾಡಿದ್ದೀನಿ. ಫಸ್ಟ್ ಟೈಮ್ ಕೂಡ ನಾನು ಪಾನಿಪುರಿ ಟ್ರೈ ಮಾಡ್ತಾ ಇರೋದು. ಪೂರಿ ಮಾಡಿದ್ದೀನಿ ತುಂಬ ಸಲ, ಆದರೆ ಈ ಥರ ಸ್ಮಾಲ್ ಪೂರಿ ಮಾಡಿದ್ದು ಫಸ್ಟ್ ಟೈಮು. ಪಾನಿಪುರಿ ಮಾಡ್ತಾ ಇರೋದು, ಪಾನಿ ಮತ್ತು ಮಸಾಲ ಅದು ಮಾಡಿರೋದು ಫಸ್ಟ್ ಟೈಮ್. ಸೊ ನೋಡಿದ್ದೀರಲ್ಲ ಯಾವ ಥರ ಪುಡಿ ಆಗಿದೆ ಅಂತ ಹೇಳಿ. ನನ್ನ ಗಂಡ ಬಂದುಬಿಟ್ಲೆ ಫುಲ್ ಆಶ್ಚರ್ಯ, ನೀನು ಮಾಡಿದ್ದ ಅಂತ ಅನ್ಬೇಕು, ಆ ಥರ ಮಾಡಿಟ್ಟಿದ್ದೀನಿ. ಬರೋದನ್ನೇ ಕಾಯ್ತಾ ಇದ್ದೀನಿ. ಎಷ್ಟೊತ್ತಾದರೂ ಬಂದಿಲ್ಲ, ಸಾಕಾಗೋಯ್ತು ನನಗೆ ಕಾದು. ಫೈನಲಿ ಡೋರ್ ಬೆಲ್ ಆಯಿತು, ಬಂದರು ಅಂತ ಅನಿಸುತ್ತೆ. ಬಂದು ಅಡ್ಕೊಂಡಿದ್ದಾರೆ ನೋಡಿ. ಇಷ್ಟೊತ್ತಿಗೆ ಬರ್ತಾರೆ 8:30 9 o'clock ಆದಮೇಲೆ. ಒಬ್ಬಳೇ ಇರಬೇಕು, ಬೋರ್ ಆಗುತ್ತೆ. ಸೊ ಬಂದರು. ನನಗೋಸ್ಕರ ಅವ್ರು ಕೇಕ್ ಕೂಡ ತೊಗೊಬಂದಿದ್ರು, ಅದಕ್ಕೆ ಲೇಟ್ ಆಯಿತು ಅಂತ ಅನಿಸುತ್ತೆ. ಸೊ ಇವಾಗ ಇಬ್ಬರು ಕೂಡ ತಿನ್ನೋಣ ಅಂತ ಹೇಳಿ ಕರಿತಾ ಇದ್ದೀನಿ. ಸೊ ಅವರು ನೋಡಿ ಫುಲ್ ಆಶ್ಚರ್ಯ, ನೀನೇ ಮಾಡಿದ್ದ ಹೋಮ್ ಮೇಡಾ ಇದು ಅಥವಾ ಅಂಗಡಿಯಿಂದ ತೊಗೊಬಂದಿದೆಯಾ ಅಂತ ಕೇಳ್ತಿದ್ದಾರೆ ನನಗೆ ಅವರು. ನಾನೇ ಮಾಡಿದ್ದು ಅಂತ ಹೇಳಿದ್ರೆ ನಂಬ್ತಾ ಇಲ್ಲ. ಇಷ್ಟು ಕರಿಯಾಗಿ ಹೇಗೆ ಬಂತು ಅಂತ. ಆ್ಯಕ್ಚುಲಿ ನಾವು ಫುಲ್ ವಿಡಿಯೋ ಮಾಡೋದು ಮರ್ತುಬಿಟ್ಟಿದ್ದೆ. ಲಾಸ್ಟ್ ಇನ್ನೇನು ಮುಗಿತಾ ಇದೆ ಅನ್ಬೇಕಾದ್ರೆ ಮಾಡಿದ್ದೆ ಅಂತ ಅನಿಸುತ್ತೆ. ಒಂದು 5 ಪೂರಿ ಇತ್ತು ಆ ಟೈಮಲ್ಲಿ ಮಾಡಿರೋ ವಿಡಿಯೋ. ಮೊದಲು ನಮಗೆ ವಿಡಿಯೋ ಆಗ್ತಾಯಿದೆ ಅಂತ ಅಂದ್ಕೊಂಡು ಇಬ್ಬರು ಸುಮ್ಮನೆ ತಿಂತಾಯಿದ್ವಿ. ನೋಡಿದ್ರೆ ವಿಡಿಯೋನೇ ಆಗಿರಲಿಲ್ಲ. ಲಾಸ್ಟ್ ಫೈನಲಿ ಒಂದು 4 to 5 ಇರಬೇಕಾದ್ರೆ ನೋಡಿ ವಿಡಿಯೋ ಆನ್ ಮಾಡಿರೋದು. ಸೊ ತುಂಬ ಚೆನ್ನಾಗಿತ್ತು ಪಾನಿಪುರಿ ಹೋಮ್ ಮೇಡು. ಸೊ ಅದೇ ನಾನು ಹೇಳಿದ್ನಲ್ಲ, ಅಕ್ಕಿ ರವೆ ಹಾಕಿ ಮಾಡಿದರೆ ಸಖತ್ತಾಗಿ ಬರುತ್ತೆ. ಹಾಗೆ ಮಾಮೂಲಿ ಮಾಡಿದರೆ ಸ್ವಲ್ಪ ಹೊತ್ತು ಗಟ್ಟಿ ಇರುತ್ತೆ, ಅಷ್ಟು ಮೇಲೆ ಮೆತ್ತಗಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಥರ ಏನಾದರೂ ರವೆ ಅದಕ್ಕೆ ಸೇರಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ. ಹಾಗೆ ನಾನು ಎಕ್ಸ್ಟ್ರಾ ಪೂರಿ ಕೂಡ ಮಾಡಿದ್ದೆ. ಅಂದರೆ ಎಕ್ಸ್ಟ್ರಾ ಅಂದರೆ ಜಾಸ್ತಿ ಆಯಿತು ಇಬ್ಬರಿಗೆ ಅಷ್ಟು ಹಿಟ್ಟು. ಸೊ ಜಾಸ್ತಿ ಉಳಿದಿದೆ ಅದು. ಆ್ಯಕ್ಚುಲಿ ಊಟಕ್ಕೆ ಫಿಶ್ ಸಾಂಬಾರು ಮಾಡಿದ್ದೀನಿ, ಅದ್ರ ಜೊತೆ ತಿನ್ನಬೇಕಷ್ಟೇ, ಮತ್ತೇನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.